ನಾನು ವಿಠಲ್ ಕೆರವೂರು. ಕಳೆದ 2022ರಿಂದ ಒಂದು ಪ್ರಕರಣ ಅಂದ್ರೆ ಮೆಕ್ಕೆಜೋಳದ ವಿಚಾರಕ್ಕೆ ಸಂಬಂಧಪಟ್ಟಂತ ನಡೆದಂತಹ ಪ್ರಕರಣಕ್ಕೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಿರುವಂತ 2022ರಲ್ಲಿ GMC ಫರ್ಟಿಲೈಸರ್ಸ್ ಅನ್ನೋದಂದ್ರೆ ಮೆಕ್ಕೆಜೋಳ ಮತ್ತು ರಾಗಿಗಳನ್ನ ಕಮಿಷನ್ ಆಧಾರದ ಮೇಲೆ ಖರೀದಿ ಮಾಡಿಕೊಂಡು ಬೇರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾರಾಟ ಮಾಡುವಂತ ಶಿವಲಿಂಗಯ್ಯ ಅನ್ನುವಂತಹ ಆ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 5 ಕೋಟಿ ರೂಪಾಯಿ ಒಂದು ಅವ್ಯವಹಾರ ನಡೆದಂತ ಅನ್ನುವಂತ ಒಂದು ಆರೋಪ ಪ್ರತ್ಯಾರೋಪಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದ್ವು. 2022ರಲ್ಲಿ ರಾಜ್ಯಕ್ಕೆ ಸುಮಾರು 5 ಕೋಟಿಗೂ ಅಧಿಕ ಹೆಚ್ಚಿನ ಅಮೌಂಟ್ ಅನ್ನ ಅವರ ಆಫೀಸ್ ಸಿಬ್ಬಂದಿಗಳು ಸೇರಿ ಬ್ಯಾಂಕ್ ಸಿಬ್ಬಂದಿಗಳು ಸೇರಿ ಒಂದೇನು ವಂಚನೆ ಪ್ರಕರಣವನ್ನು ಮಾಡಿದ್ರು. ಅದಾದ ನಂತರ ಕೆಟಿಜಿ ನಗರದಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು. ತದನಂತರ ಸಾಕಷ್ಟು ಹೋರಾಟಗಳು ಬೆಳವಣಿಗೆಗಳಾದವು. SP ರಿಷಂತ್ ಅವರ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 2 ಕೋಟಿ 70 ಲಕ್ಷದಷ್ಟು ಹಣ ರಿಕವರಿ ಆಗುತ್ತೆ. ಆದ್ರೆ ತದನಂತರ ಆ ಹಣವನ್ನ ಇನ್ನು ಮೆಕ್ಕೆಜೋಳ ಕೊಟ್ಟಂತ ಕೆಲವೊಂದಷ್ಟು ರೈತರೇ ಕೊಡ್ತಾರೆ. ಈ ಬೆಳವಣಿಗೆ ಮಧ್ಯೆ ಕೂಡ ಕೆಲವೊಂದಷ್ಟು ರೈತರು ಆ ಶಿವಲಿಂಗಯ್ಯ ವಿರುದ್ಧನೇ ಸಾಕಷ್ಟು ಒಂದು ಆರೋಪವನ್ನು ಮಾಡ್ತಾರೆ. ನಮಗೆ ವಂಚನೆ ಮಾಡಿದರೆ ಮೆಕ್ಕೆಜೋಳವನ್ನ ಖರೀದಿ ಮಾಡಿ ವಂಚನೆ ಮಾಡಿದರೆ ಅನ್ನೋ ನಿಟ್ಟಿನಲ್ಲಿ SP ಕಚೇರಿ ಮುಂದೆ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾರೆ. ತದನಂತರ ಇದೇ ಶಿವಲಿಂಗಯ್ಯನವರು ನಾವು ಪ್ರತಿಭಟನೆ ಮಾಡಬೇಕು, ನಮಗೆ ಅವಕಾಶ ಕೊಡಿ ಅಂತೇಳಿ SP ಕಚೇರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಆದ್ರೆ ನವೆಂಬರ್ 1 ಇರೋದ್ರಿಂದ ಇವರ ಒಂದು ಪ್ರತಿಭಟನೆಗೆ ಸ್ಪಂದನೆ ಮಾಡಲ್ಲ. ಸೊ ಆ ನಿಟ್ಟಿನಲ್ಲಿ ಇವರು SP ಕಚೇರಿ ಮುಂಭಾಗ ವಿಶೇಷ ಸೇವನೆ ಮಾಡಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರೆ. ತದನಂತರ ಉಮಾಪ್ರಶಾಂತ್ ಅವರು ಕೂಡ ಮತ್ತೆ ರೀತನಿಕೆ ಮಾಡುವಂತ ಆದೇಶವನ್ನು ಮಾಡಿದ್ರೆ. ಆ ಆದೇಶ ಮೇಲೆ ಗಂಭೀರ ಆರೋಪವನ್ನ ಇದೇ ಶಿವಲಿಂಗಯ್ಯನವರು ಮಾಡ್ತಿರೋದು. ಯಾಕಂದ್ರೆ ರಿಕವರಿ ಆಗಿರೋದು 2 ಕೋಟಿ 70 ಲಕ್ಷ ಅಲ್ಲ, 4 ಕೋಟಿಗೂ ಅಧಿಕ ಒಂದು ಅಮೌಂಟ್ ರಿಕವರಿ ಆಗಿದ್ದಾರೆ. ಕೊಟ್ಟಿರೋದು ಇಷ್ಟು ಉಳಿದಿರೋ ಅಮೌಂಟ್ ಎಲ್ಲಿದೆ ಅಂದ್ರೆ ಪೊಲೀಸರು ತಿಂದಿದ್ದಾರೆ ಅಥವಾ ಆರೋಪಿಗಳು ಕೊಟ್ಟಿಲ್ವೋ ಅದು ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಶಿವಲಿಂಗಯ್ಯ ಅವರ ಉಳಿದಿರುವಂತಹ ಅಮೌಂಟ್ ಯಾರ ಹತ್ರ ಇದೆ ಅನ್ನುವಂತ ಅನುಮಾನ ನಿಮ್ಮಲ್ಲಿದೆ ಸರ್? ಅದು ಪೊಲೀಸರು ಮೊನ್ನೆ DSP ತನಿಖೆ ಅಧಿಕಾರಿ ಜನವರಿ 2026 ತನಿಖೆ ಅಧಿಕಾರಿ ವಹಿಸ್ಕೊಂಡಾಗ ಅವಾಗ ಆರೋಪಿಗಳು ಕರೆದಾಗ ಅವ್ರೇನೋ ಆರೋಪಿಗಳು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದೆಲ್ಲ ವಿಡಿಯೋ ಮಾಡ್ಕೊಂಡ ಸರ್. ಯಾರ ಕೈ ಕೊಟ್ರ, ಯಾರ ತಿಂದಾರ, ಏನು ಎಂತ ಅನ್ನೋದು ಎಲ್ಲ ರೈಟಿಂಗ್ನಾಗೆ ಮತ್ತೆ ಆರೋಪಿಗಳು ಹೇಳಿರೋದು 4 ಕೋಟಿ 70 ಲಕ್ಷ ಎಷ್ಟು ಕೊಟ್ಟಿವಿ ಏನು ಅಂತ ಎಲ್ಲ ವಿಡಿಯೋ ಮಾಡಿ IG ಸಾಹೇಬರಿಗೆ ಮೇಲಧಿಕಾರಿಗಳಿಗೆ ಎಲ್ಲ ಕೊಟ್ರ ಸರ್. ಅವ್ರು ಯಾರು ಬಂಗಾಳ DSP ಸರ್. ಮತ್ತೆ CID ಕ್ಯಾನ್ಸಲ್ ಮಾಡಿಸಿದ್ ಯಾರು, ಅದರಿಂದ ಯಾರು ಅದಾರೆ, ರಾಜ್ಯ ಮಟ್ಟದ ಹೋರಾಟ ಮಾಡಬೇಕು, ಆರೋಪಿಗಳು ಆಸ್ತಿ ಮಾಡಿರೋದು ಎಷ್ಟೆಷ್ಟು ಆಸ್ತಿ ಮಾಡ್ರ, ಹೆಂಗ್ ಮಾಡಿದ್ರು, ಏನು ಇಷ್ಟೆಲ್ಲ ಅವ್ರು ಕ್ವಶನ್ ಹಾಕಿ ಎಲ್ಲಾ ರೀತಿಯಾಗೂ ತನಿಖೆ ಮಾಡ್ರ ಸರ್ ಅವರು DSP ಬಂಗಾಳನಾಗ ಸರ್. ಆದ್ರೆ ನೋಡಿ ಸರ್, ಆರೋಪಿಗಳು ಯಾರ ಕೈ ಕೊಟ್ಟಾರೋ, ಆರೋಪಿಗಳು ಕೊಟ್ಟಾರೋ, ಯಾರ ಕೈ ಕೊಟ್ಟಾರೋ, ಪೊಲೀಸ್ ಯಾರು ತಿಂದಾರೋ ಅದನ್ನ ದೀರ್ಘವಾಗಿ ನಮಗೆ ಬರಗಾಲ. 3.5 ಕೋಟಿ ರೂಪಾಯಿ ಪೊಲೀಸರ ಹತ್ರ ಇದೆ ಅಥವಾ ಆರೋಪಿಗಳ ಹತ್ರ ಇದೆ ಅನ್ನೋ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಸರ್? ನಮಗೆ ಪೊಲೀಸರ ಮೇಲೆ ಅನುಮಾನ ಇದೆ ಸರ್. ಯಾಕಂದ್ರೆ ಪೊಲೀಸ್ನವರು 6 ವರ್ಷ ಆಗಿದೆ ಸರ್, ಎಲ್ಲ ಕೇಸು ಮುಚ್ಚಾಕ್ತಿದ್ದಾರೆ. ಏನ್ ಕೇಸು ನಾವು ವಿಶೇಷ ದುಡ್ಡು ಸರ್, ಅದು ಈಗ ಮೇಲ್ನೋಟಕ್ಕೆ ನಮಗೆ ಮೇನ್ ಆರೋಪನೇ ಅವ್ರು ಹೊಡೆದಂತ ಸರ್. ಅದು ಯಾಕಂದ್ರೆ ಹೊಡೆದ್ರೆ ಕರೆಕ್ಟ್ ಆರೋಪ ಹಿಡ್ಕೊಂಬಂದು ಯಾಕೆ ಕೊಟ್ರಿ ಮಾಡಿರಿ ಬಿಟ್ರಿ ಅಂತ ಆರೋಪಗಳು ಕೇಳಿ ಮಾಡಿ ಇಲ್ಲ ಆರೋಪಗಳ ಕಡೆ ವಸೂಲಿ ಮಾಡಿ ಕೊಡೋ ಸರ್. ಅದು ಯಾಕಂದ್ರೆ ಹೊಡೆದಕ್ಕೆ ಆರೋಪಗಳು ಹಿಡ್ಕೊಂಬಂದು ಕೇಳಂಗಿಲ್ಲ ಮಾಡಂಗಿಲ್ಲ ಇದೆ ಸರ್. ಯಾಕಂದ್ರೆ ಇವರ ಮೇಲೆ ಅನುಮಾನ ಸರ್. ನಮಗೆ ಪೊಲೀಸ್ನವರು ಒಪ್ಕೊಂಡಾರ, ನಾವು ಕೊಟ್ಟೇವಿ ತಿಂದಿವಿ ಕೊಟ್ಟೇವಿ ಅಂತ ಎಲ್ಲ ಆಡಿಯೋ ರೆಕಾರ್ಡ್ ಎಲ್ಲ ಮಾತಾಡ್ಕೊಂಡ ಸರ್. ಅದ್ರ ತಕ್ಕಂತೆ ತನಿಖೆ ಅಧಿಕಾರಿನ ಆಡಿಯೋ ರೆಕಾರ್ಡ್ ಎಲ್ಲ ಹೇಳ ಸರ್. ನಾವು ಅವ್ರು ಫ್ರಾಡ್ ಮಾಡಿದ್ ನಿಜ, ನಿನಗೆ ಮೋಸ ಮಾಡಿದ್ ನಿಜ, ನಿನ್ಗೆ ಅನ್ಯಾಯ ಅಂತ ಎಲ್ಲ ವರದಿ ನಮಗೆಲ್ಲ ರೆಕಾರ್ಡ್ಗಳು ಹೇಳ ಸರ್. ಇನ್ನೂ ಕಾಲಾವಕಾಶ ನಾವು ತಡೆಯಕ್ಕೆ ಇದೆ ಸರ್. ಯಾಕಂದ್ರೆ ಬರಗಾಲ ಏನು ಇದಿಷ್ಟು ಶಿವಲಿಂಗಯ್ಯನವರು ಮತ್ತು ಒಟ್ಟಾರೆಯಾಗಿ ಈ ಕೋಟ್ಯಾಂತರ ರೂಪಾಯಿ ಪೊಲೀಸರ ತಿಂದಿದ್ದಾರೆ ಅನ್ನುವಂತ ಅನುಮಾನ ಸಾಕಷ್ಟಿದೆ. ಯಾಕಂತಂದ್ರೆ ಆ ತನಿಖಾಧಿಕಾರಿ ಅವರು ನನಗೆ ಫೋನ್ ಕರೆಯಲ್ಲಿ ಮಾತಾಡಿದ್ರೆ ಫೋನ್ ರೆಕಾರ್ಡಿಂಗ್ ಸಹ ನನ್ನ ಹತ್ರ ಇದೆ ಅನ್ನುವಂತಹ ಒಂದು ಆಧಾರದ ಮೇಲೆ ಇಡೀ ಪೊಲೀಸ್ ಇಲಾಖೆ ಮೇಲೆ ಈಗಾಗಲೇ ಒಂದು ಗಂಭೀರ ಆರೋಪವನ್ನ ಮಾಡ್ತಿರುವಂತದ್ದು. ಇದಿಷ್ಟು ಕ್ಷಣದ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದರಿ ಕೊಡುವಂತ